ಬಂಧೂಕ ಕಾಂಚನ ನಿಭಂ ರುಚಿರಾಕ್ಷಮಾಲಾಂ ಪಾಶಾಂಕುಶೌ ಚ ವರದಾಂ ನಿಜ ಬಾಹುದಂಡೈ ಬಿಭ್ರಾಣಮಿಂದು ಶಕಲಾಭರಣಂ ತ್ರಿನೇತ್ರ ಮರ್ಧಾಂಬಿಕೇಶ ಮನಿಶಂ ವಪುರಾಶ್ರಯಾಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿಂದ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಧನುಸ್ಸು ರಾಶಿಯವರಿಗೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಮುಖ್ಯವಾಗಿ ಅಕ್ಟೋಬರ್ ತಿಂಗಳು ಅಂತಂದ್ರೆ ನಮ್ಮ ನವರಾತ್ರಿ ಮಾಸ ಅಂತ ಹೇಳ್ತೀವಿ. ನವರಾತ್ರಿ, ವಿಜಯದಶಮಿ ಇದೆಲ್ಲ ನಮಗೆ ಅತ್ಯಂತ ಸಡಗರವನ್ನು ಕೊಡುವಂತಹ, ವರ್ಷದಲ್ಲಿ ಒಮ್ಮೆ ಬರುವಂತಹ ಹಬ್ಬ. ಈ ನವರಾತ್ರಿಯಲ್ಲಿ ದೇವಿಯ ಆರಾಧನೆ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠವಾದಂಥ ಒಂದು ಕೆಲಸ ಅನ್ನೋದಕ್ಕಿಂತ ಕರ್ತವ್ಯ ಅಂತ ಹೇಳ್ಬೋದು. ಹಾಗಾಗಿ ನಾಡಿನ ಸಮಸ್ತ ವೀಕ್ಷಕರಿಗೂ ಶರನ್ನವರಾತ್ರಿ ಹಬ್ಬದ ಹಾಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹಬ್ಬ ನಿಮ್ಮ ಮನಸ್ಸು ಮನೆಯನ್ನು ಸಮೃದ್ಧಿ ಮಾಡಲಿ ಅಂತ ದೇವಿಯನ್ನು ಕೇಳ್ಕೊತೇನೆ. ಸರಿ, ಹಾಗಾದರೆ ಮಾಸ ಭವಿಷ್ಯಕ್ಕೆ ಬರೋಣ. ಅಕ್ಟೋಬರ್ ತಿಂಗಳಲ್ಲಿ ಮಾಸ ಭವಿಷ್ಯಕ್ಕೆ ಬಂದಾಗ ಧನುಸ್ಸು ರಾಶಿಯವರಿಗೆ ಕೇವಲ 2 ಗ್ರಹಗಳಿಂದ ಮಾತ್ರ ಒಳ್ಳೆ ಫಲ ಇದೆ. ಅದು ಒಂದು ಶನಿ ಆಗುತ್ತೆ, ಇನ್ನೊಂದು ಬುಧ ಆಗುತ್ತೆ. ಬಿಟ್ಟರೆ ಬೇರೆ ಯಾವ ಗ್ರಹಗಳು ಅಷ್ಟೋಗೇನು ಸೂಚಿತವಾಗಿ ಊರ್ಜಿತವಾಗಿಲ್ಲ. ನೋಡಿ, ಚತುರ್ಥ ರಾಹು ಚೆನ್ನಾಗಿಲ್ಲ, ದಶಮ ಕೇತು ಚೆನ್ನಾಗಿಲ್ಲ, ಮುಖ್ಯವಾಗಿ ಭಾಗ್ಯಾಧಿಪತಿ 11ನೇ ಮನೆ ಲಾಭಸ್ಥಾನಕ್ಕೆ ಬಂದರೂ ಡೆಬಿಲೇಟೆಡ್ ನೀಚ ಸ್ಥಾನದಲ್ಲಿದ್ದಾರೆ. ಜೊತೆಗೆ ನಿಮಗೆ ಷಷ್ಠದಲ್ಲಿ ಗುರು, 6ನೇ ಮನೆ ನಿಮ್ಮ ರಾಶ್ಯಾಧಿಪತಿ ಗುರು ಚೆನ್ನಾಗಿಲ್ಲ, ಸಪ್ತಮದಲ್ಲಿ ಕುಜ ಇರ್ತಾರೆ, ಅಂದರೆ ಕುಜ ದೋಷ ಅನ್ನುವಂಥದ್ದು ಇರುತ್ತೆ. ಆಮೇಲೆ 20ನೇ ತಾರೀಕು ಆದಮೇಲೆ ಕುಜ 8ನೇ ಮನೆಗೆ ಬರ್ತಾರೆ, ನೀಚ ಸ್ಥಾನ ಪ್ಲಸ್ ಕುಜ ದೋಷ. ಈ ತಿಂಗಳು ಏನಾಗುತ್ತೆ, ಧನುಸ್ಸು ರಾಶಿಯವರಿಗೆ ಭಾಳ ಕನ್ಫ್ಯೂಷನ್ನು, ಭಾಳ ಅಡೆತಡೆಗಳು, ಸ್ವಲ್ಪ ಮಟ್ಟಿಗೆ ನಿಮ್ಮ ಕೈಯಲ್ಲಿ ಆಗದೇ ಇರತಕ್ಕಂಥ ಕೆಲಸಗಳನ್ನು ಕೂಡ ನೀವು ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಹೆಟ್ಟಿಕ್ಕು, ಸಿಕ್ಕಾಪಟ್ಟ ಆಂಗ್ಸೈಟಿ, ಡಿಪ್ರೆಷನ್ನು, ಮನೋರೋಗ, ಮಾನಸಿಕವಾಗಿ ತುಂಬ ಬಳಲ್ತೀರ. ಹಾಗಂತ ನಾನು ಫಸ್ಟೇ ಭಯ ಪಡಿಸ್ಬೇಕು ಅನ್ನೋಂಥ ರೀತಿಯಲ್ಲಿ ಇದೆಲ್ಲ ಹೇಳ್ತಿಲ್ಲ ನಿಮ್ಗೆ. ನೋಡಿ, ನಿಮ್ಮ ರಾಶಿಯಾಧಿಪತಿ ಹಾಗೂ ಚತುರ್ಥಾಧಿಪತಿ, ನಿಮ್ಮ ಶರೀರ ಹಾಗೂ ನಿಮ್ಮ ಸುಖ ಎರಡಕ್ಕೂ ಅಧಿಪತಿ ಅಂತ ಗುರು ನಿಮ್ಗೆ 6ನೇ ಮನೆಯಲ್ಲಿದ್ದಾರೆ. ಹಾಗಾಗಿ ಸಾಲ ಸ್ವಲ್ಪ ಜಾಸ್ತಿ ಆಗುತ್ತೆ, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಶತ್ರುಗಳು ಸ್ವಲ್ಪ ಉತ್ಪತ್ತಿ ಆಗ್ತಾರೆ. ಇವೆಲ್ಲ ಆಗಬಾರ್ದು ಅಂತಂದರೆ ನೀವು ಗುರು ಧ್ಯಾನ, ಗುರು ದರ್ಶನ ಹೋಗಿ ಬನ್ನಿ. ರಾಘವೇಂದ್ರ ಸ್ವಾಮಿಗಳ ಮಠಕ್ಕೋ, ಶಿರಡಿ ಸಾಯಿಬಾಬಾ ಮಂದಿರಕ್ಕೋ, ಅಥವಾ ಶೃಂಗೇರಿ ಶಂಕರಾಚಾರ್ಯರ ದರ್ಶನಕ್ಕೋ, ಅಥವಾ ಆಚಾರ್ಯ ಹತ್ರ ಇರೋ ಮಧ್ವಾಚಾರ್ಯರಾಗ್ಬೋದು, ರಾಮಾನುಜಾಚಾರ್ಯರಾಗ್ಬೋದು, ಮತ್ತು ದತ್ತಾತ್ರೇಯರಾಗ್ಬೋದು, ಮತ್ತು ವಿಶೇಷವಾಗಿ ದಕ್ಷಿಣಾಮೂರ್ತಿಗಳಾಗ್ಬೋದು, ಹಯಗ್ರೀವರಾಗ್ಬೋದು. ನಿಮಗೆ ಗೊತ್ತಿಲ್ಲ ಹಯಗ್ರೀವರ ಒಂದು ಶಕ್ತಿ. ಯೂಟ್ಯೂಬಲ್ಲಿ ನೀವು ಹಯಗ್ರೀವ ಸ್ತೋತ್ರ ಅಂತ ಹಾಕಿ ನೋಡಿ, ಅದು ಗುರುಗಳಿಗೆಲ್ಲ ಮಹಾನ್ ಗುರುಗಳು. ಜ್ಞಾನಾನಂದಮಯಂ ದೇವಂ, ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ. ಎಲ್ಲ ವಿದ್ಯೆಗಳಿಗೂ ಆಧಾರ ಯಾರಪ್ಪ ಅಂತಂದರೆ ಹಯಗ್ರೀವ ಉಪಾಸ್ಮಹೆ. ಅಂತಹ ಹಯಗ್ರೀವರನ್ನು ಆರಾಧನೆ ಮಾಡುವಂಥದ್ದು ಇದೆಯಲ್ಲ, ಅದು ಎಲ್ಲ ಗುರುಗಳಿಗಿಂತನೂ ವಿಶೇಷವಾದ ಫಲ. ಹೌದು, ಆಯಾ ಗುರುಗಳ ಶಕ್ತಿ ಅವ್ರವ್ರಿಗಿರುತ್ತೆ, ಯಾವ ಗುರುಗಳು ಮೇಲೆ ಕೆಳಗೆ ಅಂತ ಇಲ್ಲ. ಬಟ್ ಆಧಾರ ಇದೆಯಲ್ಲ, ಆಧಾರವನ್ನು ಕೊಡುವಂಥವ್ರು ಹಯಗ್ರೀವರು. ಹಾಗಾಗಿ ಧನುರಾಶಿಯವರು ಹಯಗ್ರೀವ ಸ್ತೋತ್ರವನ್ನು ಕೇಳುವಂಥದ್ದು ಅಥವಾ ಹಯಗ್ರೀವ ಸ್ತೋತ್ರವನ್ನು ಹೇಳುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಇದು ಬಹಳ ಮುಖ್ಯವಾಗುತ್ತೆ. ಮೊದಲನೇದು. ಎರಡನೇದು, ರಾಶಿಯಿಂದ 12 ಮತ್ತು 5ನೇ ಮನೆ ಅಧಿಪತಿ ಪೂರ್ವ ಪುಣ್ಯ, ಸಂತಾನ ಹಾಗೂ ವಿದೇಶಿ ಪ್ರಯಾಣ, ಜೊತೆಗೆ ಭೋಗ, ಶಯನ, ಸುಖ ಇವೆಲ್ಲದಕ್ಕೂ ಅಧಿಪತಿ ಆಗಿರತಕ್ಕಂಥದ್ದು ಧನುಸ್ಸು ರಾಶಿಯವರಿಗೆ ಕುಜನು ಚೆನ್ನಾಗಿಲ್ಲ. ಸಪ್ತಮದಲ್ಲಿದ್ದಾಗ ಕುಜದೋಷ, ಅಷ್ಟಮಕ್ಕೆ ಬಂದಾಗಲೂ ಕೂಡ ಕುಜದೋಷ, ಹಾಗಾಗಿ ಕುಜ ಚೆನ್ನಾಗಿಲ್ಲ. ಅಲ್ಲಿಗೆ ನಿಮ್ಮ ಪೂರ್ವ ಪುಣ್ಯ ಬಲ ಇಲ್ಲ, ಸ್ವಲ್ಪ ಸಂತಾನಕ್ಕೆ ತೊಂದರೆಗಳಾಗುವಂಥ ಸಾಧ್ಯತೆ. ಈಗಾಗಲೇ ಗರ್ಭಿಣಿ ಆಗಿದ್ರೆ ತೊಂದರೆ ಇಲ್ಲ. ಈ ತಿಂಗಳಲ್ಲಿ ಗರ್ಭವತಿ ಆಗಬೇಕು ಅನ್ನೋದಾದರೆ ಸ್ವಲ್ಪ ಸ್ಕಿಪ್ ಮಾಡೋದು ಒಳ್ಳೆಯದಲ್ವಾ. ಯಾಕಂದರೆ ನಿಮಗೆ ಪಂಚಮಾಧಿಪತಿ ಚೆನ್ನಾಗಿಲ್ಲ, ಆಮೇಲೆ ಸಂತಾನಕ್ಕೆ ಅಧಿಪತಿಯಾದಂಥ ಗುರುನೂ ಚೆನ್ನಾಗಿಲ್ಲ. ಎರಡೂ ಚೆನ್ನಾಗಿಲ್ಲ ಅಂದಮೇಲೆ ಸ್ವಲ್ಪ ಮಿಸ್ಪ್ಲೇಸು, ಇದೆಲ್ಲ ತೊಂದರೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಜೊತೆಗೆ ಸ್ವಲ್ಪ ಸುಖ ಕಡಿಮೆ, ನಿದ್ರೆ ಕಡಿಮೆ, ಅಯನ ಶಯನ ಭೋಗ ಕಡಿಮೆ, ವಿದೇಶಿ ಪ್ರಯಾಣ ಸಂಬಂಧಪಟ್ಟಂಥ ವಿಚಾರದಲ್ಲಿ ಸ್ವಲ್ಪ ತಳಮಳ ಆಗುವಂಥದ್ದು, ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆಗಳು ಧನುಸ್ಸು ರಾಶಿಯವರಿಗೆ ಹೆಚ್ಚಾಗಿದೆ. ಇದಲ್ಲದೆ ರಾಶಿಯಿಂದ ಸಪ್ತಮ ಮತ್ತು ದಶಮಾಧಿಪತಿ ಆಗಿರ್ತಕ್ಕಂಥ ಬುಧನ ಫಲ ಮಾತ್ರ ವಿಶೇಷವಾಗಿ ಹೇಳ್ತೀನಿ. ನೋಡಿ, ಶುಕ್ರನೂ ಅಷ್ಟೇ ನಿಮ್ಗೆ 12ನೇ ತಾರೀಕಿನವರೆಗೂ ಲಾಭಗಳ ಕೊಡ್ತಾರೆ. ಯಾಕಂದರೆ ಲಾಭಾಧಿಪತಿ ಲಾಭಸ್ಥಾನದಲ್ಲಿದ್ದು ಮಾಳವ್ಯ ಯೋಗ ಇರೋದ್ರಿಂದ ಧನುಸ್ಸು ರಾಶಿಯವರಿಗೆ ಶುಕ್ರನಿಂದ ಅತ್ಯುತ್ತಮವಾದ ಫಲ 10ನೇ ತಾರೀಕಿನವರೆಗೂ 12ನೇ ತಾರೀಕಿನವರೆಗೂ ಸಿಗುತ್ತೆ. 12ನೇ ತಾರೀಕು ನಂತರ ಶುಕ್ರ ವ್ಯಯಕ್ಕೆ ಬಂದ್ಬಿಡ್ತಾರೆ. 12ನೇ ಮನೆಗೆ ಬಂದ್ಬಿಟ್ಟು ನಿಮಗೆ 6ನೇ ಮನೆ ಮತ್ತು 11ನೇ ಮನೆ ಅಧಿಪತಿನೂ ವ್ಯಯಕ್ಕೆ ಬಂದ್ಬಿಡ್ತಾರೆ. ಅಲ್ಲಿಗೆ ಮತ್ತೆ ಆರೋಗ್ಯದಲ್ಲಿ ಸಮಸ್ಯೆಗಳು, ಮತ್ತೆ
ಲಾಭಗಳು ಬರೋದರಲ್ಲಿ ಕ್ಷೀಣ ಆಗೋದು, ಮತ್ತೆ ನೀವು ಅಂದ್ಕೊಂಡಂಥ ಕೆಲಸನ ಪರಿಪೂರ್ಣ ಮಾಡೋಕ್ಕಾಗದೇ ಇರೋದು, ಪ್ರಾಜೆಕ್ಟನ್ನು ಸಂಪೂರ್ಣ ಮಾಡೋಕ್ಕಾಗದೇ ಇರೋದು, ಗೋಲನ್ನು ರೀಚ್ ಮಾಡೋಕ್ಕಾಗದೇ ಇರತಕ್ಕಂಥದ್ದು, ಇದರಲ್ಲಿ ಸ್ವಲ್ಪ ಡಿಪ್ರೆಸ್ ಆಗುವಂಥದ್ದು, ಬೇರೆಯವ್ರ ಮೇಲೆ ಸುಮ್ಮನೆ ಕೋಪ ಬರೋದು, ಅಗ್ರೆಸಿವ್ನೆಸ್ ಜಾಸ್ತಿ ಆಗುವಂಥದ್ದು, ಇವೆಲ್ಲವೂ ನಿಮ್ಗೆ ಅರ್ಥ. ಸ್ವಲ್ಪ ಸಮಾಜನ ಎದುರಿಸೋಕ್ಕೆ ನಿಮಗೆ ಸ್ವಲ್ಪ ಧನುಸು ರಾಶಿಯವರಿಗೆ ಕಷ್ಟ ಆಗುತ್ತೆ ಈ ತಿಂಗಳು. ಇನ್ನು ಭಾಗ್ಯಾಧಿಪತಿ, ನಿಮಗೆ ಭಾಗ್ಯಗಳನ್ನು ಕೊಡುವಂತಹ ಗ್ರಹ ಸೂರ್ಯ, ಅವರು ದಶಮ ಸ್ಥಾನದಿಂದ 10ನೇ ಮನೆ ಮಿತ್ರನ ಮನೆಯಿಂದ 17ನೇ ತಾರೀಕು ಲಾಭಸ್ಥಾನಕ್ಕೆ ಬರ್ತಾರೆ. ಹೋಯ್ತು, ಲಾಭಕ್ಕೆ ಬಂದರೂ ಕೂಡ ಏನು ಫಲ ಇಲ್ಲ. ಕಾರಣ ಆ ಮನೆಯಲ್ಲಿ ಸೂರ್ಯ ನೀಚ ಸ್ಥಾನ. ಭಾಗ್ಯಾಧಿಪತಿ ಅಂದರೆ 9th house ಲಾರ್ಡ್ ಈಸ್ ಇನ್ 11th house ಬಟ್ ಡೆಬಿಲೇಟೆಡ್ ಅಂದರೆ 0% ನೀಚ ಸ್ಥಾನ. ಸೂರ್ಯನಿಂದ ಯಾವ ಫಲ ಸಿಗಲ್ಲ, ಯಾವುದೇ ಭಾಗ್ಯಗಳು ನಿಮ್ಮನ್ನು ಹುಡುಕೊಂಬರಲ್ಲ. ನಿಮ್ಮ ಪ್ರಯತ್ನ ಹಾಗೂ ಜನ್ಮಜಾತಕದ ಫಲದಿಂದ ಮಾತ್ರ ಧನುಸು ರಾಶಿಯವರು ಅಕ್ಟೋಬರ್ ತಿಂಗಳಲ್ಲಿ ಸಕ್ಸಸ್ ಆಗಲಿಕ್ಕಾಗುತ್ತೆ, ಇಲ್ಲಾಂದರೆ ಸ್ವಲ್ಪ ಕಷ್ಟ ಇದೆ. ಇನ್ನು ರಾಶಿಯಿಂದ ದಶಮದಲ್ಲಿರುವಂಥ ಕೇತು ಏನೋ ಅಷ್ಟೊಂದೇನು ಪ್ರಸಿದ್ಧವಾದ ಫಲ ಕೊಡೋದಿಲ್ಲ. ಚತುರ್ಥದಲ್ಲಿ ರಾಹು ಏನು ಸುಖ ಕೊಡೋದಿಲ್ಲ. ಓವರಾಲ್ ನೋಡಿದಾಗ ಒಂದು ಹಂತಕ್ಕೆ ಮಾತ್ರ ಚೆನ್ನಾಗಿದೆ. ಆದರೂ ಶನಿ ನಿಮಗೆ 3ನೇ ಮನೆಯಲ್ಲಿದ್ದಾರಲ್ಲ, ಏನು ಹೇಳುತ್ತೆ? ಧೈರ್ಯಂ ವೀರ್ಯಂಚ ದುರ್ಬುದ್ಧಿ ಸಹೋದರ ಪರಾಕ್ರಮವು ದಕ್ಷಕರಣ ಸಹಾಯವು ಚ ಚಿಂತನೀಯಂ ತೃತೀಯತಃ. 3ನೇ ಮನೆಯಲ್ಲಿ ಹೇಳುತ್ತೆ. ಏನು ಹೇಳುತ್ತೆ? ಶನಿಯು ತೃತೀಯದಲ್ಲಿದ್ದಾಗ ಮೊದಲು ಏನೇನು ಹೇಳ್ಬೋದು? ಧೈರ್ಯಂ ವೀರ್ಯಂಚ ಅಂದರೆ ಧೈರ್ಯಸ್ಥಾನ, ವಿಜಯಸ್ಥಾನ, ವೀರ್ಯಸ್ಥಾನ, ಸಾಹಸ ಸ್ಥಾನ. ಯಾರ್ಯಾರು ಕ್ರೀಡೆಗಳಲ್ಲಿ ಮತ್ತು ಈ ಒಂದು ಅಥ್ಲೆಟಲ್ಲಿ, ಆಮೇಲೆ ಸಾಹಸ ಮಾಡುವಂಥ ಉದ್ಯೋಗದಲ್ಲಿ ಯಾರ್ಯಾರಿದ್ದರೂ ಅವ್ರಿಗೆಲ್ಲ ತುಂಬ ಒಳ್ಳೆಯ ಫಲ. ಹಾಗೆ ದುರ್ಬುದ್ಧಿ, ಕೆಟ್ಟ ಬುದ್ಧಿಯ ಪ್ರಚೋದನೆ ಮಾಡುವಂಥ 3ನೇ ಸ್ಥಾನ. ಸಹೋದರರ ಒಂದು ಪರಾಕ್ರಮದ ಬಗ್ಗೆ ತಿಳಿಯುವಂಥದ್ದು, ಎಳಕಿವಿ ತೊಂದರೆಗಳು ಬರುವಂಥದ್ದು, ಇದೆಲ್ಲ ಚಿಂತನೆ ಮಾಡುವಂಥದ್ದೇ 3ನೇ ಮನೆ. ಸರಿ, 3ನೇ ಮನೆಯಲ್ಲಿ 3ನೇ ಮನೆ ಅಧಿಪತಿ ಇದ್ದಾಗ ಸ್ವಲ್ಪ ಒಳ್ಳೆಯ ಫಲ, ಸಂಪತ್ತು ವೃದ್ಧಿಯಾಗಿ ಗುಣ ಉಳ್ಳಾಗುತ್ತೆ, ಒಳ್ಳೆ ಗುಣ ಸಿಗುತ್ತೆ, ಸ್ವಲ್ಪ ಬುದ್ಧಿ ಚುರುಕಾಗುತ್ತೆ, ಪರಾಕ್ರಮ ಆಗ್ತೀರಾ. ಹೇಳುತ್ತೆ ಶೀತಲಂ ನೈವ ಚಿತ್ರಂ. ಏನು ಹೇಳುತ್ತೆ? ನೈವ ಚಿತ್ತಂ, ಯಾವಾಗಲೂ ಚಿಂತಿಸುವ ಸ್ವಭಾವವನ್ನು ಒಳಗೊಂಡಿರ್ತೀರ. ಮತ್ತು ಏನಾದರೂ ಸ್ವಕ್ಷೇತ್ರದಲ್ಲಿ ಶನಿ ಇದ್ದರೆ ಗ್ರಾಮ ಅಥವಾ ಪಟ್ಟಣಕ್ಕೆ ಅಧಿಕಾರಿ ಆಗ್ತೀರಾ, ಸಂಸ್ಥೆಗಳು ಅಧಿಕಾರವನ್ನು ಹೊಂದುತ್ತೀರಾ. ಸ್ವಲ್ಪ ವಿಶೇಷವಾದಂಥ ಫಲಗಳನ್ನು ಕೊಡುವಂಥ ಸ್ಥಾನದಲ್ಲಿ ನಿಮಗೆ ಶನಿ ಇದ್ದಾರೆ. ಏನೇನು ಒಳ್ಳೆಯ ಫಲ? ನೈಸರ್ಗಿಕವಾಗಿ ತೃತೀಯದ ಶನಿ ತುಂಬ ಒಳ್ಳೆಯ ಫಲವನ್ನು ಕೊಡುತ್ತೆ. ಒಳ್ಳೆಯ ಸಹೋದರನಿಂದ ಸಹಾಯ, ಮೃಷ್ಟಾನ್ನ ಭೋಜನ, ಒಳ್ಳೆಯ ವಸ್ತ್ರಗಳನ್ನು ಖರೀದಿ ಮಾಡುವಂಥದ್ದು, ಆಮೇಲೆ ಕೆಲವೊಂದು ವಂಚನೆಗಳನ್ನು ಹೊರಗಡೆ ತರುವಂಥದ್ದು. ಈ ಪೊಲೀಸ್ ಅಧಿಕಾರಿಗಳಾಗ್ಬೋದು, ಅಥವಾ ಮೀಡಿಯಾ ಆಗ್ಬೋದು, ಅಥವಾ ನಮ್ಮ ಸೈನಿಕರಾಗ್ಬೋದು, ಎಲ್ಲ ಈ ಡಿಫೆನ್ಸ್ ರಿಲೇಟೆಡ್ ಎಲ್ಲ ಅದರಲ್ಲೂ ಕೂಡ ನಮಗೆ ಸಕ್ಸಸ್ ಚೆನ್ನಾಗಿದೆ. ಪ್ರಜಾಪ್ರಭುತ್ವದ ಒಂದು ಮರ್ಯಾದೆನ ಉಳಿಸುವಂಥ ಪ್ರಜೆಗಳಾಗ್ತೀರಾ. ನಿಮ್ಮ ಕಂಠ ಸುಮಧುರವಾಗುತ್ತೆ. ಹಾಗಾಗಿ ಒಳ್ಳೆಯ ಮಾತುಗಳನ್ನು ಮಾತಾಡ್ತೀರಾ. ರೈತರಿಗೆ ಅತ್ಯಂತ ಭೋಗ, ಅತ್ಯಂತ ವೈಭವ, ಅತ್ಯಂತ ಸಂತೋಷ, ಲಾಭವನ್ನು ನೀವು ಪಡೀತೀರಾ. ಅದರಲ್ಲಿ ಏನು ತೊಂದರೆ ಇಲ್ಲ. ಕೂಲಿ ಕಾರ್ಮಿಕರಿಂದ ಹಿಡಿದು ದೊಡ್ಡ ದೊಡ್ಡ ವ್ಯಕ್ತಿಗಳು ಕೆಲಸ ಮಾಡುವಂಥವ್ರಿಗೆ ಅಷ್ಟು ಜನಕ್ಕೆ ಕೆಲಸದಲ್ಲಿ ಅನುಕೂಲ ಇದೆ. ಸ್ವಲ್ಪ ಮಟ್ಟಿಗೆ ಸ್ಥಾನಭ್ರಂಶ, ಸ್ಥಾನಪಲ್ಲಟ, ಬದಲಾವಣೆಯನ್ನು ಕಾಣುವಂತಹ ಸಾಧ್ಯತೆ ಈ ತಿಂಗಳಲ್ಲಿದೆ. ಒಂಚೂರು ಅಗ್ನಿಮಾಂದ್ಯ ಆಗುತ್ತೆ. ಅಂತ ಅಗ್ನಿಮಾಂದ್ಯ ಅಂತಂದರೆ ನಿಮ್ಮ ಡೈಜೆಸ್ಟಿವ್ ಪವರ್ ಸ್ವಲ್ಪ ಕಡಿಮೆ ಆಗುತ್ತೆ, ಅದರಿಂದ ಸ್ವಲ್ಪ ತೊಂದರೆಗಳಾಗ್ಬೋದು. ಭಯಪ್ರದ, ಸ್ವಲ್ಪ ಭಯಗಳು ಬರಬಹುದು. ಬಟ್ ಇದರೆಲ್ಲ ಚಿಕ್ಕ ಚಿಕ್ಕ ವಿಷಯಗಳು ಬ್ಯಾಲೆನ್ಸ್ ಮಾಡಿಕೊಳ್ಳುವಂಥದ್ದೇ, ಏನು ಭಯಪಡೋ ಅವಶ್ಯಕತೆ ಹೆಚ್ಚಾಗಿ ಕಾಣ್ತಿಲ್ಲ. ಆದರೆ ಸಪ್ತಮಾಧಿಪತಿ ಹಾಗೂ ದಶಮಾಧಿಪತಿ ಆಗಿರ್ತಕ್ಕಂಥ ಬುಧ ಲಾಭಸ್ಥಾನ ಅಂದರೆ 11ನೇ ಮನೆಗೆ ಬರ್ತಾರೆ ನೋಡಿ, ಅದು ಮಾತ್ರ ನಿಮ್ಮನ್ನು ಈ ಒಂದು ತಿಂಗಳಲ್ಲಿ ಕೈ ಹಿಡಿದು ಬಿಡುತ್ತೆ. ಏನು ಹೇಳುತ್ತೆ? 11ನೇ ಮನೆಗೆ ಬರುವಂತಹ ಬುಧ ಏಕಾದಶ ಭಾವಸ್ಥಿತ ಬುಧ ಫಲಃ ಭೋಗಾಸಕ್ತೋತ್ಯವಿತ್ತೋ ವಿನೀತೋ ನಿತ್ಯಾನಂದಶ್ಚಾರುಶೀಲೋ ಬಲಿಷ್ಠಃ ನಾನಾ ವಿದ್ಯಾಭ್ಯಾಸ ಕೃತಾನ್ಯವಃ ಸ್ಯಾಲ್ಲಾಭಸ್ಥಾನೇ ನಂದನೆ ಶೀತಭಾನೋಹೋ ಅಂಥೇಳಿ ಶ್ಲೋಕ. ಗೋಚಾರದಲ್ಲಿ ಬುಧನು ಏಕಾದಶ ಸ್ಥಾನದಲ್ಲಿದ್ದರೆ ಜಾತಕನಿಗೆ ಅಂದರೆ ಗೋಚಾರದ ಪ್ರಕಾರ ಧನುರ್ರಾಶಿಯ ವ್ಯಕ್ತಿಗಳಿಗೆ ಹೆಣ್ಣಾಗ್ಬೋದು ಗಂಡ ಆಗ್ಬೋದು, ಭೋಗದಲ್ಲಿ ಹೆಚ್ಚಿನ ಆಸಕ್ತಿ, ಧನವಂತರಲ್ಲಿ ಹೆಚ್ಚಿನ ಆಸಕ್ತಿ, ವಿನೀತ ಬುದ್ಧಿ, ನಿತ್ಯದಲ್ಲಿ ಆನಂದವನ್ನು ಪಡುವಂಥವರು, ಶೀಲವಂತರಾಗ್ತೀರಾ, ಬಲಿಷ್ಠವಾಗ್ತೀರಾ, ಅನೇಕ ಪ್ರಕಾರದ ವಿದ್ಯೆಗಳನ್ನು ಅಭ್ಯಾಸ ಮಾಡುವಂಥವ್ರು. ಹಾಗಾಗಿ ಧನುಸು ರಾಶಿಯವರಿಗೆ ಅಪ್ ಟು SSLC ಆಗ್ಬೋದು, ಆಫ್ಟರ್ SSLC ಅಪ್ ಟು ಸಿಂಗಲ್ ಡಿಗ್ರಿ ಆಗ್ಬೋದು, ಆಫ್ಟರ್ ಸಿಂಗಲ್ ಡಿಗ್ರಿ ಅಪ್ ಟು ಪೋಸ್ಟ್ ಗ್ರಾಜ್ಯುಯೇಷನ್ ಆಗ್ಬೋದು, ಪೋಸ್ಟ್ ಡಾಟ್ ಆಗ್ಬೋದು, PhD ಆಗ್ಬೋದು, ಅಥವಾ ಏದಾದರೂ ಪ್ರೊಫೆಷನಲ್ ಕೋರ್ಸಸ್ ಆಗ್ಬೋದು. ಈ ಥರದ್ದು ಯಾವುದೇ ವಿದ್ಯಾಭ್ಯಾಸ ಕೇವಲ ಪುಸ್ತಕದ ವಿದ್ಯೆ ಮಾತ್ರ ಅಲ್ಲದೆ
ಯಾವುದೇ ಥರದ ವಿದ್ಯಾಭ್ಯಾಸ ಆಗ್ಬೋದು, ನಿಮಗೆ ಕರಗತವಾಗ್ಬಿಡುತ್ತೆ. ವಾಹನಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಸುಖ, ಸೇಲ್ಸ್ ಆ್ಯಂಡ್ ಸರ್ವಿಸ್ ಮಾಡುವಂಥವ್ರು, ಡ್ರೈವರ್ಸ್ಗೆ, ಮಾಲೀಕರಿಗೆ ಎಲ್ಲರಿಗೂ ಶುಭ ಇದೆ. ಈ ಥರದ್ದೆಲ್ಲ ಈ ತಿಂಗಳು ನಿಮ್ಮನ್ನು ಕಾಪಾಡೋರು ಯಾರು ಅಂತಂದರೆ ಬುಧ ಗ್ರಹನೇ. ಅಕ್ಟೋಬರ್ ತಿಂಗಳಲ್ಲಿ ಧನುಸ್ಸು ರಾಶಿಯನ್ನು ಕಾಪಾಡೋರು. ನಿಮಗೆ ಗೊತ್ತಿರಲಿ, ಧನುಸ್ಸು ರಾಶಿಗೆ ಅಧಿಪತಿ ಗುರುಗೆ ಬುಧ ಶತ್ರು. ಆದರೆ ಒಂದೊಮ್ಮೆ ಶತ್ರುಗಳೇ ನಿಮಗೆ ಮಿತ್ರರಾಗಿ ನಿಮಗೆ ಫಲ ಕೊಡ್ತಾರೆ. ಆ ನಿಟ್ಟಿನಲ್ಲಿ ನೋಡೋದಾದರೆ ಬುಧ ಅತ್ಯಂತ ಶುಭ ಫಲ ಕೊಟ್ಟು ಈ ತಿಂಗಳು ನಿಮ್ಮನ್ನು ಖಂಡಿತವಾಗ್ಲೂ ರಕ್ಷಣೆ ಮಾಡ್ತಾರೆ. ಇದು ಒಂದಾಯ್ತಲ್ಲ, ಇದು ಸತ್ಯವಾದ ಮಾತಾಯ್ತಲ್ಲ. ಇದ್ರ ಜೊತೆಗೆ ಏನು ತಿಳ್ಕೋಬೇಕು, ಲಾಭದಲ್ಲಿದ್ದಂಥ ಬುಧ ವ್ಯಾಪಾರಕ್ಕೆ ಅಧಿಪತಿ. ವ್ಯಾಪಾರ ಸಂಯಮ ತುಂಬ ಚೆನ್ನಾಗಾಗುತ್ತೆ. ವ್ಯಾಪಾರದಲ್ಲಿ ಏನೋ ಭಯಪಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಎಚ್ಚರ ವಹಿಸಿದ್ರೆ ಸಾಕು, ನಿಮ್ಮ ಹಣ ಎಲ್ಲೂ ಹೋಗದೆ ನಿಮಗೆ ವ್ಯಾಪಾರದಲ್ಲಿ ವೃದ್ಧಿ ಕಾಣುತ್ತೆ. ಶೇರ್ ಮಾರ್ಕೆಟ್ ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ತಿಂಗಳು. ಜೊತೆಗೆ ಏನಪ್ಪ ಅಂದರೆ ಶಿಕ್ಷಕರಿಗೆ, ಪ್ರೊಫೆಸರ್ಸ್ಗೆ, ಲೆಕ್ಚರರ್ಸ್ಗೆ, ಟೀಚರ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಅಂದರೆ ಕಾಲೇಜಲ್ಲೇ ಟೀಚ್ ಮಾಡಬೇಕು, ಸ್ಕೂಲಲ್ಲೇ ಟೀಚ್ ಮಾಡಬೇಕಂತಿಲ್ಲ. ಟೀಚಿಂಗ್ ಕೆಪಾಸಿಟಿ ಇರುವಂಥವ್ರು ಎಲ್ಲರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಒಬ್ಬ ರೈತನಿಗೆ ಯಾರಿಗಾದರೂ ತನ್ನ ವಿದ್ಯೆಯನ್ನು ಹೇಳ್ಕೊಡ್ಬೇಕು, ಹೇಗೆ ಬೀಜ ಬಿತ್ತಬೇಕು, ಹೇಗೆ ಪಾತಿ ಕಟ್ಟಬೇಕು, ಹೇಗೆ ಬೆಳೆಯನ್ನು ಕಡಿಬೇಕು, ಹೇಗೆ ಹಣ್ಣುಗಳನ್ನು ಕೀಳಬೇಕು ಅನ್ನುವಂಥದ್ದು ಗೊತ್ತಿರೋದನ್ನು ಇನ್ನೊಬ್ಬರಿಗೆ ಹೇಳ್ಕೊಡೋದು ಒಂದು ವಿದ್ಯೆನೇ, ಅದೂ ಒಂದು ವಿದ್ಯೆ. ಹಾಗೆ ವಿದ್ಯೆಗೆ ಯಾವುದೂ ಕೂಡ ಸಮನಾದ ಸಾಟಿ ಇಲ್ಲ. ಅಂತಹ ವಿದ್ಯೆಗಳಲ್ಲಿ ಕಲಿಸುವಂಥ ಟೀಚರ್ಸ್ಗಳಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಹಂತಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ತಕ್ಕಂಥ ಲೈಫನ್ನು ನೀವು ಎಂಜಾಯ್ ಮಾಡೋದ್ರಲ್ಲಿ ಸಂದೇಹನೇ ಇಲ್ಲ. ಓವರಾಲ್ ನೋಡಿದಾಗ ಧನುಸ್ಸು ರಾಶಿಯವ್ರಿಗೆ ಏನು ದೊಡ್ಡ ಫಲದ ಕೆಟ್ಟದ್ದಿಲ್ಲ. ಅಂದರೆ ಗ್ರಹಸ್ಥಿತಿಗಳು ರಾಹು, ಕೇತು, ಆಮೇಲೆ ಶುಕ್ರ, ಕುಜ, ಸೂರ್ಯ, 5 ಗ್ರಹಗಳು ಚೆನ್ನಾಗಿಲ್ಲ. ಕೇವಲ 2 ಗ್ರಹಗಳು ಮಾತ್ರ ಚೆನ್ನಾಗಿದೆ. ನಿಮಗೆ 5 ಗ್ರಹಗಳು ಚೆನ್ನಾಗಿಲ್ಲ. ಸಾಧ್ಯವಾದಷ್ಟು ಧನುಸ್ಸು ರಾಶಿಯವರು ಗುರು ಧ್ಯಾನವನ್ನು ಮಾಡಿ. ಗುರುನು ಚೆನ್ನಾಗಿಲ್ಲಲ್ಲ, 6 ಗ್ರಹಗಳು ಚೆನ್ನಾಗಿಲ್ಲ, ಗುರು ಧ್ಯಾನವನ್ನು ಮಾಡಿ. ಗುರು ಶ್ಲೋಕವನ್ನು ಹೇಳ್ಕೊಳ್ಳಿ. ನಾನು ಆಗಲೇ ಹೇಳಿದಲ್ಲ ಒಂದು ಶ್ಲೋಕ, ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಆಗಲಿಲ್ವಾ, ಕಷ್ಟ ಆಗುತ್ತೆ ಗುರುಗಳೇ, ದೊಡ್ಡದಾಗಿದೆ, ಬಾಯಿ ತಿರುಗೋದಿಲ್ಲ, ಏನು ಮಾಡ್ತೀರಾ, ನಮ್ಮ ಮನೆ ಬರ ಅಂತಂದರೆ ಓಂ ದ್ರಾಂ ಓಂ ಗುರು ದತ್ತಾಯ ನಮಃ. ದತ್ತಾತ್ರೇಯರ ಒಂದು ಬೀಜಾಕ್ಷರಿ ಮಾಲಾ ಮಂತ್ರ. ಓಂ ದ್ರಾಂ ಓಂ ಗುರು ದತ್ತಾಯ ನಮಃ. ಓಂ ದ್ರಾಂ ಓಂ ಗುರು ದತ್ತಾಯ ನಮಃ. ಓಂ ದ್ರಾಂ ಓಂ ಗುರು ದತ್ತಾಯ ನಮಃ. ಹೀಗೆ ದತ್ತಾತ್ರೇಯ ಮಂತ್ರವನ್ನು 108 ಬಾರಿ ಒಂದು ಜಪಮಾಲೆ ಇಟ್ಕೊಳ್ಳಿ. ರುದ್ರಾಕ್ಷಿ ಆಗಲಿ, ಸ್ಫಟಿಕ ಆಗಲಿ, ತುಳಸಿ ಮಣಿ ಆಗಲಿ, ಯಾವುದೇ ಆಗಲಿ ಕೈಯಲ್ಲಿ ಇಟ್ಕೊಳ್ಳಿ. ಒಂದೊಂದು ತಿರುಗಿಸಿ ಓಂ ದ್ರಾಂ ಓಂ ಗುರು ದತ್ತಾಯ ನಮಃ, ಇನ್ನೊಂದು ತಿರುಗಿಸಿ ಓಂ ದ್ರಾಂ ಓಂ ಗುರು ದತ್ತಾಯ ನಮಃ. 108. ತುಂಬ ಸಿಂಪಲ್ ಅಲ್ವಾ? 108 ಸಲ ಮಾಡೋದು, ದತ್ತಾತ್ರೇಯರು ನಮಸ್ಕಾರ ಮಾಡೋದು. ನಿಮ್ಮ ಮೊಬೈಲ್ ಇದೆಯಲ್ಲ, ಮೊಬೈಲ್ಗೆ ಅದಕ್ಕೆ ವಾಲ್ಪೇಪರ್ಗೆ ದತ್ತಾತ್ರೇಯರ ಫೋಟೋ ಹಾಕ್ಕೊಳ್ಳಿ. ಪ್ರತಿದಿನ ಎದ್ದಿದ ತಕ್ಷಣ ನಿಮ್ಮ ಮುಖ ನೀವು ದರ್ಶನ ಮಾಡ್ಕೊಳ್ಳೋದು, ಯಾರ ಮುಖನೂ ದರ್ಶನ ಮಾಡ್ಕೊಳ್ಳೋದು ಬೇಡ. ಮೊಬೈಲ್ ಹೆಂಗೂ ಆನ್ ಮಾಡ್ತೀರಾ, ಅದು ಒಳ್ಳೆ ಅಭ್ಯಾಸ, ದಿನ ಕಲ್ತಿದ್ದೀರಾ ನೀವು. ಮೊಬೈಲ್ ಎತ್ಕೊಳ್ಳಿ, ಕಣ್ಮುಂದೆ ಇಟ್ಕೊಳ್ಳಿ, ದತ್ತಾತ್ರೇಯರ ದರ್ಶನ ಮಾಡಿ, ಆ ಒಂದು ಸ್ನಾನ ಮಾಡಿಬಿಟ್ಟು ಮಂತ್ರದ ಜಪ ಮಾಡಿ ನಿಮ್ಮ ಕೆಲಸಕ್ಕೆ ನೀವು ಹೋಗಿ. ಅದು ಏನೇ ಆಗ್ಬೋದು, ಉದ್ಯೋಗ ಆಗ್ಬೋದು, ವ್ಯಾಪಾರ ಆಗ್ಬೋದು, ಯಾವುದೇ ಆಗ್ಬೋದು, ವೃದ್ಧಿಯನ್ನು ಕಾಣ್ತೀರಾ, ಸಂತೋಷವಾಗಿರ್ತೀರಾ ಧನುಸ್ಸು ರಾಶಿಯವರು. ಇದ್ರ ಜೊತೆಗೆ 6 ಗ್ರಹಗಳು ಕೆಟ್ಟಿದೆಯಲ್ಲ, ನನಗೆ ಒಳ್ಳೆ ಫಲ ಸಿಗ್ತಾ ಇಲ್ಲ ಅಂತ ಏನಾದರೂ ನಿಮ್ಗೆ ಅನಿಸಿದ್ರೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸ್ಕೊಂಡು ಏನಾದರೂ ಸುಲಭ ಪರಿಹಾರಗಳಿದ್ದರೆ ಅದನ್ನು ಮಾಡ್ಕೊಳ್ಳಿ. ಅದರಿಂದ ಮತ್ತಷ್ಟು ವೃದ್ಧಿಯನ್ನು ನೀವು ಕಾಣ್ತೀರಾ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.